ಹಾಯ್ ಫ್ರೆಂಡ್ಸ್, ವಿನೋದ್ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ಒಂದು ಶೋಗೆ ಬಳಸುವಂಥ ಒಂದು ಗಿಡ. ಇದನ್ನು ಒಂದು ಹೊಸ ರೂಪ ಕೊಟ್ಟು ಒಂದು ಹೊಸ ಪಾಟ್ನಲ್ಲಿ ಅಲಂಕಾರಿಕ ವಸ್ತುವಾಗಿ ಇಡುವ ರೀತಿಯಲ್ಲಿ ಮಾಡಿದ್ದೀನಿ. ನೋಡಿ, ಇದರದ್ದು ಫುಲ್ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ, ಇವರು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋಗಳು ಇನ್ನೂ ಬರಲಿಕ್ಕಿದೆ. 140 ವೀಡಿಯೋಗಳ ಹತ್ರ ಈಗಾಗಲೇ ಮಾಡಿದ್ದೀನಿ. ಇನ್ನೂ ಬರುವಂಥದ್ದೆಲ್ಲ ತುಂಬ ಒಳ್ಳೆಯ ವೀಡಿಯೋಗಳು ಬರಲಿಕ್ಕಿದೆ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ಗಿಡಕ್ಕೆ ಏನು ಬೇರುಗಳು ಬಂದಿರ್ತದೆ, ಇದೆಲ್ಲ ಮಣ್ಣಿನ ಕೆಳಗಡೆ ಇರ್ತದೆ. ಇದು ನಮಗೆ ಹೊರಗೆ ಇರಲಿ ಕಾಣುವಂಥದ್ದಲ್ಲ. ಈ ಬೇರುಗಳು ಮಣ್ಣಿನ ಒಳಗಡೆ ಹೇಗೆ ಇರ್ತದೆ ಅಂತ ಹೈಲೈಟ್ ಮಾಡಿದಾಗ ಆ ಗಿಡದ ರೂಪಗಳೇ ತುಂಬ ಬದಲಾಗ್ಬಿಡ್ತದೆ. ನಾವು ಇದನ್ನು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಒಂದು ಜಾಗದಲ್ಲಿ ಇಟ್ಟಾಗ ಅದೆಷ್ಟು ಸುಂದರವಾಗಿ ಕಾಣ್ತಾ ಇದ್ರೆ ನೋಡಿ. ಇದು ದೊಡ್ಡ ಬೇರು, ಮೇನ್ ಬೇರಿದು. ಅದರೊಳಗೆ ಬಂದ ಬೇರುಗಳನ್ನೆಲ್ಲ ಒಂದು ಮಡಿಕೆ ತಗೊಂಡು ಅದಕ್ಕೆಲ್ಲದಕ್ಕೂ ಒಂದು ಬೇರಿಗೆ ಕರೆಕ್ಟಾದ ಸ್ಪಾಟನ್ನು ಫಿಕ್ಸ್ ಮಾಡಿ ಅದಕ್ಕೆಲ್ಲ ಅಲ್ಲಲ್ಲಿ ಹೋಲ್ಸ್ ಮಾಡಿದ್ದೀನಿ. ಆ ಹೋಲ್ಸ್ ಒಳಗಡೆ ಬಿಟ್ಟು ಆ ಗಿಡ ಫುಲ್ ಹೆಲ್ತಿಯಾಗಿ ನಾರ್ಮಲಾಗಿ ಎಷ್ಟು ವರ್ಷ ಬದುಕ್ತದೆ, ಅದ್ರ ಲೈಫ್ ಟೈಮ್ ಎಷ್ಟುಂಟು ಅಷ್ಟು ವರ್ಷವೂ ಹೆಲ್ತಿಯಾಗಿ ಬದುಕುವಂಥದ್ದು. ಪ್ರತಿಯೊಂದು ಬೇರುಗಳನ್ನು ನೋಡಿ ತೋರಿಸ್ತಾ ಇದ್ದೀನಿ. ಆ ಬೇರುಗಳೆಲ್ಲ ನೋಡಿ ತುಂಬಾ ಹೆಲ್ತಿ ಇದೆ. ಆ್ಯಕ್ಚುಲಿ ಅದು ಮಣ್ಣಿಗೆ ಒಳಗಡೆ ಇರಬೇಕಾಗಿದ್ದು, ನಾನು ಅದನ್ನು ಹೊರಗೆ ರಿಲೀಸ್ ಮಾಡಿಬಿಟ್ಟು ಅದು ಬೇರುಗಳು ಹೇಗೆ ಫೋಲ್ಡ್ ಆಗಿತ್ತು ಹಾಗೇ ನಾನು ಅದನ್ನು ಇಟ್ಬಿಟ್ಟು ಅದನ್ನು ಇದು ಮಾಡಿದೆ. ಅದಕ್ಕಾಗಿ ಶೇಪ್ಗಳು ಯಾವುದೂ ಚೇಂಜ್ ಮಾಡಿಲ್ಲ. ಬೇರೆ ಹೇಗೆ ಫೋಲ್ಡ್ ಆಗಿತ್ತೋ ಹಾಗೇ ಅದನ್ನು ಹೊರಗೆ ತೆಗೆದಿಟ್ಟು ಅದನ್ನು ತೋರ್ಸೋಕ್ಕೋಸ್ಕರ ನಾನು ಈ ಮಾಡೆಲನ್ನು ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಚೈನೀಸ್ ಒಂದು ಮಾಡೆಲ್ ಇದು. ಅವರುಗಳು ಇಂಥ ವಿಡಿಯೋನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ, ಇದರ ಬ್ರಾಂಚ್ಗಳು ಬಂದು ಮೇಲೆ ಬಂದು ನೋಡಿ, ಎಲೆಗಳೆಲ್ಲ ಇದೆಲ್ಲ 5 ಎಲೆ 6 ಎಲೆ ಇದು ಬರುವಂಥದ್ದು. ತುಂಬ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿದೆ ಗಿಡ. ಮೇಲೆ ಬಂದ ಎಲ್ಲ ಬೇರುಗಳನ್ನು ನಾನು ನೋಡಿ ಕೆಳಗಡೆ ಕರೆಕ್ಟಾಗಿ ಆ ಪಾಟಲ್ಲಿ ಇಳಿಸಿಕೆ ನೋಡಿ. ಅದೆಲ್ಲ ಹೊಸ ಬೇರುಗಳು, ಏನು ದೊಡ್ಡ ಹೆಲ್ತಿ ಬೇರುಗಳಾಗಿದೆ. ಸೇಮ್ ಅದೇ ರೀತಿಯ ಬೇರುಗಳು, ಇದೇ ಬೇರುಗಳು ದೊಡ್ಡದಾಗಿರುವಂಥದ್ದು. ಇದು 9 ವರ್ಷದಿಂದ 10 ವರ್ಷದ ಗಿಡ. ಇದು 3ನೇ ಸತಿ ರೀಪಾಟ್ ಮಾಡಿದ್ದೀನಿ. ಇದೇ ಗಿಡವನ್ನು ನನ್ನ ಹಳೆಯ ವೀಡಿಯೋದಲ್ಲಿ ನಾನು ಪ್ಲಾಸ್ಟಿಕ್ ಇದರಲ್ಲಿ ಮಾಡಿದ್ದೆ. ನೋಡಿ, ಆ ಗಿಡನ ಶೇಪುಗಳು ಎಷ್ಟು ದೊಡ್ಡದಾಗಿ ಬರ್ತದೋ ಅಷ್ಟು ಅದು ದೂರ ಬೇರುಗಳು ಬಿಡುವಂಥದ್ದು. ಈಗೇನು ಬೆರಳು ತೋರಿಸ್ತಾ ಇದ್ದೀನಿ, ಈ ಲೆವೆಲಿಗೆ ಅದು ಮಣ್ಣಲ್ಲಿ ಎಲ್ಲ ಬೇರು ತೂಗಿ ಬಂದು ನಿಲ್ತಾಯಿತ್ತು. ನಾನು ಅದನ್ನು 1 ಅಡಿ ಕೆಳಗಡೆ ಮಣ್ಣಲ್ಲಿ ಹರಡಿಕೊಂಡು ಬೇರುಗಳು ಹೋದಾಗ ಹೇಗಿರುತ್ತೆ ಅಂತ ಹೇಳೋದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಅದು ಅದರದ್ದೇ ಆದ ಒಂದು ಹೊಸ ರೂಪವನ್ನು ಅದು ಪಡ್ಕೊಂಡಿದೆ. ನನಗನ್ನಿಸ್ತೆ ನಿಮಗೆಲ್ಲರಿಗೂ ಇದು ನೋಡಿ ಖುಷಿ ಆಗ್ಬೋದು. ನೋಡಿ, ಆ ಬೇರದ ಪ್ಲೇಸ್ಮೆಂಟ್ಗಳೆಲ್ಲ ಅದು ಬೇರೆ ಎಷ್ಟು ದೂರ ಇದೆ ಅಷ್ಟೇ ಕರೆಕ್ಟಾಗಿಯೇ ಹೋಲ್ಸ್ ಮಾಡಿ. ಇನ್ನು ಅದರೊಳಗಡೆ ಸಣ್ಣ ಸಣ್ಣ ಬ್ರ್ಯಾಂಚಸ್ಗಳೆಲ್ಲ ಯಥಾಸ್ಥಿತಿಯಲ್ಲಿದೆ. ಅದಕ್ಕೆ ಬನ್ಸಾಯಿ ಪಾಟ್ದು ಏನು ಸಾಯಿಲ್ ಮಿಕ್ಸ್ ಇದೆ, ಆ ಸಾಯಿಲ್ ಮಿಕ್ಸನ್ನೇ ನಾನು ಅದಕ್ಕೆ ಮಾಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲಿನೂ ಬೇರುಗಳಲ್ಲಿ ನಾನು ಯಾವುದೇ ಚೇಂಜಸ್ ಮಾಡಿಲ್ಲ ಮತ್ತು ಎಕ್ಸ್ಟ್ರಾ ಬೇರುಗಳು ಯಾವುದನ್ನು ಕಟ್ಟು ಮಾಡಲಿಲ್ಲ. ಇರೋ ಎಲ್ಲ ಬೇರುಗಳನ್ನು ಅದಕ್ಕೆ ಹಾಗೇ ಯೂಸ್ ಮಾಡಿದ್ದೀನಿ. ತುಂಬಾ ಹೆಲ್ತಿಯಾಗಿ ನೋಡಿ, ಎಷ್ಟು ಹೆಲ್ತಿಯಾಗಿದೆ. ಆ ಗಿಡದ ಗಂಟುಗಳು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಈ ಗಿಡ ಎಷ್ಟು ವರ್ಷಗಳ ಇದು ಉದ್ದವಾಗಿದ್ದು ಒಂದು ಇದಿದೆ. ಆ ಗಿಡ ತುಂಬ ಲೆಂತಿ ಆಯಿತು, ನೀವು ಕಟ್ ಮಾಡ್ಬೋದು. ಅಲ್ಲಿಂದನೇ ನಿಮಗೆ ಹೊಸ ಬ್ರ್ಯಾಂಚ್ಗಳು, ಕೆಳಗೇನು ಬ್ರ್ಯಾಂಚ್ಗಳು ಕಾಣ್ತಿದೆ ಅದೇ ಲೆವೆಲಿಗೆ ನಿಲ್ಲಿಸಿ ಇದ್ರೂ ಚೆನ್ನಾಗಿ ಕಾಣ್ತದೆ. ನಾನು ಕಟ್ ಮಾಡಲಿಲ್ಲ. ಕೆಲವರಿಗೆ ಒಂದು ಸ್ಪೇಸ್ ಫುಲ್ ಕವರ್ ಆಗೋದಕ್ಕೆ, ಬುಷ್ ಆಗಲಿಕ್ಕೆ ತುಂಬ ಬೇರುಗಳು ಈ ಎಲೆಗಳು ನೋಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕಾಗಿ ಇಟ್ಟಿದ್ದೀನಿ. ಇಲ್ಲಿ ಮೇನ್ ಬ್ರಾಂಚಸ್ಗಳು ಮತ್ತು ಕೆಳಗೆ ಇದು ನಿಮಗೆಲ್ಲರಿಗೂ ನೋಡಿ ಅದು ಎಷ್ಟು ಅಟ್ರಾಕ್ಷನ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಆ ಗಿಡ ನೀವು ಯಾವ ಆ್ಯಂಗಲಲ್ಲಿ ಇಟ್ರೂ, ಉದ್ದದ ಒಂದು ಪಾಟಲ್ ಮಾಡಿ ಇಟ್ರೂ ಚೆಂದ ಕಾಣ್ತದೆ. ನನಗೆ ನನ್ನದೇ ಆದ ಒಂದು ಕ್ರಿಯೇಷನ್ ಮಾಡಬೇಕು ಅಂತಿತ್ತು. ಇದನ್ನು ಮೊದಲೊಂದು ಪ್ಲಾಸ್ಟಿಕ್ ಗಿಡದಲ್ಲಿ ಇಟ್ಟಿದ್ದೆ, ನಾನು ವೀಡಿಯೋ ಹಾಕಿದ್ದೆ. ಇದನ್ನು ಪುನಃ ನಾನು ಮಣ್ಣಿನ ಚಟ್ಟಿಯಲ್ಲಿ ಬಿಸಿಲಲ್ಲಿ ಇಡಲಿಕ್ಕೆ, ಔಟ್ಡೋರ್ ಆಗಿ ಉಪಯೋಗಿಸಲಿಕ್ಕೆ ಮಣ್ಣಿನ ಚಟ್ಟಿಯಲ್ಲಿ ಇದು ಮಾಡಿ ಇದಕ್ಕೊಂದು ಹೊಸ ರೂಪ, ಇದು ಫಿನಿಶಿಂಗ್ ಫೈನಲ್ ಸ್ಟೇಜ್ ಇದು ಈಗ ಇಟ್ಟಿದ್ದೇನೆ. ನೋಡಿ, ಇದು ಈ ವಿಡಿಯೋನ ಯಾರು ಮೊದಲನೇ ಟೈಮ್ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 140ಕ್ಕಿಂತ ಹೆಚ್ಚು ವೀಡಿಯೋಗಳು ಬಂದಿದೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ನಮಗೆ ಧೈರ್ಯ ಬಂದಂತಾಗ್ತದೆ. ಮತ್ತು ಮೈನ್ಯೂಟ್ ಪಾರ್ಟಿಗಳನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೂ, ನಿಮ್ಮ ಕ್ವಶನ್ಸಿಗೆ ಆನ್ಸರ್ ಮಾಡಲಿಕ್ಕೂ ಈಸಿ ಆಗ್ತದೆ. ಯಾರೆಲ್ಲ ಮೊದಲೇ ಸಬ್ಸ್ಕ್ರೈಬರ್ ಇದ್ದರೆ ಎಲ್ಲ ಇದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, ಇದು ಕಟಾಯ್ತು.